3 ಕೋಟಿ ವೆಚ್ಚದ ವಿದ್ಯಾರ್ಥಿ ನಿಲಯ ಕಾಮಗಾರಿ ತೀರಾ ಕಳಪೆ. ವಿದ್ಯಾರ್ಥಿನಿಯರ ಜೀವದ ಜೊತೆ ಚೆಲ್ಲಾಟ, ಕಮಿಷನ್ ದಂಧೆ ಆರೋಪ, ಮಳೆಯ ಆರ್ಭಟಕ್ಕೆ ಕುಸಿಯುವ ಭೀತಿಯಲ್ಲಿ ನೂತನ ಕಟ್ಟಡ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣದ ಕನಸಿಗೆ ಆಸರೆಯಾಗಬೇಕಿದ್ದ ನೂತನ ವಿದ್ಯಾರ್ಥಿ ನಿಲಯದ ಕಟ್ಟಡವು ಈಗ ಸಾವಿನ ಮನೆಯಾಗಿ ಮಾರ್ಪಾಡೋಗುವ ಭೀತಿ ಎದುರಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 3 ಕೋಟಿ ರೂಪಾಯಿ ಭಾರಿ ಅನುದಾನದಲ್ಲಿ ನಿರ್ಮಿಸುತ್ತಿರುವ ಈ ಕಟ್ಟಡವು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆ ಖಾನಾಪುರ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು 10ನೇ ತರಗತಿಯ ನಂತರ ಮುಂದಿನ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರಬೇಕಾಗುತ್ತದೆ. ಇವರಿಗೆ ವಸತಿ ಸೌಕರ್ಯದ ಕೊರತೆ ಇದ್ದ ಕಾರಣ ಈ ಹಿಂದೆ ಬಾಡಿಗೆ ಕಟ್ಟಡಗಳಲ್ಲಿ ವಸತಿ ಕಲ್ಪಿಸಲಾಗಿತ್ತು. ವಿದ್ಯಾರ್ಥಿನಿಯರ ಹಿತದೃಷ್ಟಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಶಿವಾಜಿ ನಗರದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು. ಹಾಗಾದ್ರೆ ಗಂಭೀರ ಲೋಪದೋಷಗಳೇನು ಅನ್ನುವುದನ್ನು ನಾವಿಲ್ಲಿ ನೋಡುವುದಾದರೆ, ಸ್ಥಳೀಯ ನಿವಾಸಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕಾಮಗಾರಿಯ ಕುರಿತು ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಕಳಪೆ ಸಾಮಗ್ರಿ. ಕಟ್ಟಡಕ್ಕೆ ಬಳಸಲಾದ ಇಟ್ಟಿಗೆಗಳು ಹಾಲೋ ಬ್ರಿಕ್ಸ್, ಮರಳು ಮತ್ತು ಸಿಮೆಂಟ್ ಮಿಶ್ರಣವು ನಿಗದಿತ ಮಾನದಂಡದಂತಿಲ್ಲ. ಹೆಸರಿಗಷ್ಟೇ ಪ್ಲಾಸ್ಟರಿಂಗ್. ಇಡೀ ಕಟ್ಟಡಕ್ಕೆ ಕೇವಲ 1 ಪದರಿನ ಅತ್ಯಂತ ತೆಳುವಾದ ಪ್ಲಾಸ್ಟರಿಂಗ್ ಮಾಡಲಾಗಿದೆ. ಇದು ಸ್ವಲ್ಪ ಮಳೆ ಬಂದರೂ ಸಾಕು ಕಿತ್ತು ಬರುವ ಹಂತದಲ್ಲಿದೆ. ಅತಿವೃಷ್ಟಿಯ ಭೀತಿ. ಖಾನಾಪುರ ತಾಲೂಕು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಇಂತಹ ಪರಿಸರದಲ್ಲಿ ಇಷ್ಟು ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿರುವುದು ವಿದ್ಯಾರ್ಥಿನಿಯರ ಜೀವಕ್ಕೆ ಅಪಾಯವನ್ನು ಆಹ್ವಾನಿಸಿದಂತಿದೆ. ಗಡಿಬಿಡಿಯ ಕೆಲಸ. ಗುತ್ತಿಗೆದಾರರು ಕಾಮಗಾರಿಯನ್ನ ಅತ್ಯಂತ ಆತುರಾತುರವಾಗಿ ಮುಗಿಸಲು ಪ್ರಯತ್ನಿಸುತ್ತಿದ್ದು ಗುಣಮಟ್ಟಕ್ಕೆ ಸಂಪೂರ್ಣ ಎಳ್ಳು ನೀರು ಬಿಡಲಾಗಿದೆ. ಕಮಿಷನ್ ದಂಧೆಯ ವಾಸನೆ. ಈ ಕಳಪೆ ಕಾಮಗಾರಿಗೆ ಮುಖ್ಯ ಕಾರಣ ಪರ್ಸೆಂಟೇಜ್ ಅಥವಾ ಕಮಿಷನ್ ವ್ಯವಹಾರ ಎಂಬ ಚರ್ಚೆ ಸಾರ್ವಜನಿಕರಲ್ಲಿ ಜೋರಾಗಿದೆ. ಈ ಬಗ್ಗೆ ಸ್ಪಷ್ಟನೆ ಕೇಳಲು ಹೌಸಿಂಗ್ ಬೋರ್ಡ್ ನಿರ್ದೇಶಕಿ ಜ್ಯೋತಿ ಅವರನ್ನು ಸಂಪರ್ಕಿಸಿದಾಗ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿ ಜಾರಿಕೊಳ್ಳುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಸರ್ಕಾರ ಶಿಕ್ಷಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ರೆ, ಮತ್ತೊಂದೆಡೆ ಭ್ರಷ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ವಿದ್ಯಾರ್ಥಿನಿಯರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಈ ಕಟ್ಟಡದ ಕಾಮಗಾರಿಯ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು ಎಂದು ಜ್ಯೋತಿಬಾ ಬೆಂಡಿಗೇರಿ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಿ ವಿದ್ಯಾರ್ಥಿನಿಯರಿಗೆ ಸುರಕ್ಷಿತ ವಸತಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ರಾಜಶೇಖರ್ ಹಿಂಡಲ್ಗಿ ಡಿಎಸ್ಎಸ್ ಮುಖಂಡ ಖಾನಾಪುರ ಇವರು ವಿನಂತಿಸಿಕೊಂಡಿದ್ದಾರೆ. ಏನು ಇವತ್ತಿನ ದಿವಸ ಇಲ್ಲಿ ಖಾನಾಪುರ ಪಟ್ಟಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರ 3 ಕೋಟಿ ರೂಪಾಯಿಗಳ ಒಂದು ಅನುದಾನದಲ್ಲಿ ಇಲ್ಲಿ ಹಿಂದುಳಿದ ವರ್ಗಗಳ ವಸತಿ ನಿಲಯವನ್ನ ಬಾಲಕಿಯರ ವಸತಿ ನಿಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಮಂಜೂರು ಮಾಡಿದ್ದು, ಇದು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೆದು ಮತ್ತೆ ಕಟ್ಟಡ ಕೂಡ ಪೂರ್ಣ ಪ್ರಮಾಣದ ಮುಕ್ತಾಯದ ಹಂತದವರೆಗೂ ಬಂದು ತಲುಪಿದೆ. ಆದ್ರೆ ಕಟ್ಟಡ ಪೂರ್ಣ ಪ್ರಮಾಣದ ಮುಕ್ತಾಯದ ಹಂತದಲ್ಲಿ ಬಂದು ಮುಟ್ಟಿದರೂ ಕೂಡ ಇದರಲ್ಲಿ ಗುಣಮಟ್ಟದ ಒಂದು ಸಿಮೆಂಟ್ ಇಲ್ಲ. ಒಂದಾದ ಏನು ಬ್ಲಾಕ್ ಇಟ್ಟಿಗೆ ಏನಿದೆಯಲ್ಲ, ಸಿಮೆಂಟ್ ಇಟ್ಟಿಗೆ, ಅದು ಕೂಡ ಒಂದು ಗುಣಮಟ್ಟವನ್ನ ಹೊಂದಿಲ್ಲದೆ ಒಂದು ಕಳಪೆ ಕಾಮಗಾರಿಗೆ ಒಂದು ಇದು ನಮ್ಗೆ ಆಕ್ರೋಶಕ್ಕೆ ಒಂದು ಗುರಿಯಾಗಿದೆ. ಅದ್ರ ಜೊತೆಯಲ್ಲಿ ಏನು ಈಗ ಒಂದು ಕಟ್ಟಿಗೆ ಅದು ಇಟ್ಟಿಗೆ ಒಂದು ಹಿಡಿದು ಕಸಿ ಒಂದು ಸ್ವಲ್ಪ ಹಿಂಗೆ ಇದು ಮಾಡಿದ್ರು ಕೂಡ ಅದು ಒಡೆದು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಒಂದು ಯಾವ್ದೋ ಒಂದು ಇಟ್ಟಿಗೆ ತಗೊಂಡು ಮೇಲಿಂದ ಹೋಗಿದ್ರು ಕೂಡ ಒಡೆಯದಂತದ್ದು ಒಂದು ಇಟ್ಟಿಗೆಗಳು ಇರ್ತಾವ. ಆದ್ರೆ ಇಲ್ಲಿ ಒಂದು ಬ್ಲಾಕ್ ಇಟ್ಟಿಗೆ ಏನು ಸಿಮೆಂಟ್ ಇಟ್ಟಿಗೆ ಇದೆ, ಅದ ಒಂದು ಹಿಡಿದು ನೋಡಿದ್ರೆ ಉಸುಕಿನ ಪ್ರಮಾಣವೂ ಆಯ್ತು, ಗುಣಮಟ್ಟದಿಲ್ಲ. ಸಿಮೆಂಟ್ ಪ್ರಮಾಣ ಗುಣಮಟ್ಟದಿಲ್ಲ. ಇಟ್ಟಿಗೆ ಇರಬಹುದು, ಇದಕ್ಕೆ ಬಳಕೆ ಮಾಡಿರುವಂತ ಕಬ್ಬಿಣ ಇರಬಹುದು, ಇವೆಲ್ಲಾ ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿದೆ. ರಾಜ್ಯ ಸರ್ಕಾರ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಶಿಕ್ಷಣಕ್ಕಾಗಿ ಏನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರ ಒಂದು ನಿಲಯಗಳಿಗೆ ಶಿಕ್ಷಣಕ್ಕಾಗಿ ಮಕ್ಕಳ ವಸತಿಗಾಗಿ ಏನು ನಿರ್ಮಾಣ ಮಾಡ್ತಾ ಇದ್ದಾರ, ಈ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ರು ಕೂಡ
ಇಲ್ಲಿ ಒಂದು ಗುತ್ತಿಗೆದಾರರ ಕಳಪೆ ಇದೆ ಮತ್ತು ಇಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಇದಕ್ಕ ಭೇಟಿ ಕೊಡ್ಬೇಕಾಗಿತ್ತು. ಇದನ್ನ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ಇದನ್ನ ಗುಣಮಟ್ಟವನ್ನ ಪರೀಕ್ಷೆ ಮಾಡಬೇಕಾಗಿತ್ತು. ಅವರು ಕೂಡ ಇಲ್ಲಿ ನಿರ್ಲಕ್ಷ್ಯನ ವಹಿಸಿದಾರ. ಮತ್ತ ಇದ್ರ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನು ಒಂದು ಗೃಹ ನಿರ್ಮಾಣ ಮಂಡಳಿ ಇದಕ್ಕಾಗಿ ಒಂದು ನೇಮಿಕ ಮಾಡಿದ್ದಾರೆ. ಅವರು ಕೂಡ ಇದರಲ್ಲಿ ಉಡಾಪಿ ಉತ್ತರವನ್ನ ಕೊಡುವಂತ ಒಂದು ಕೆಲಸ ಮಾಡ್ತಾ ಇದಾರ. ಆದ ಕಾರಣ ಏನು ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರ ಕಳಪೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಡೆದಿದೆ. ಇದು ಸಂಬಂಧಪಟ್ಟ ಇಂಜಿನಿಯರ್ಗಳ ಕಡೆಯಿಂದ ಗುಣಮಟ್ಟ ಪರೀಕ್ಷೆ ಮಾಡಿ ಇವು ತಪ್ಪಿತಸ್ಥರ ಮೇಲೆ, ಅಧಿಕಾರಿಗಳ ತಪ್ಪಿದ್ರು ಕೂಡ ಅಧಿಕಾರಿಗಳ ಮೇಲೆ ಇರಬಹುದು, ಅದಕ್ಕೆ ಕಾಂಟ್ರಾಕ್ಟರ್ ಏನು ಗುತ್ತಿಗೆದಾರ ತಪ್ಪು ಇದರಲ್ಲಿ ಕಂಡು ಬಂದ್ರೆ ಗುತ್ತಿಗೆದಾರರ ಮೇಲೆ ಒಂದು ಪ್ರಕರಣವನ್ನ ದಾಖಲು ಮಾಡಿ ಅದನ್ನ ತನಿಖೆ ಮಾಡಿ ಸೂಕ್ತ ಒಂದು ಗುಣಮಟ್ಟದ ಒಂದು ವಸತಿ ನಿಲಯ ಆಗ್ಲಿ. ಯಾಕಂದ್ರೆ ಈಗಾಗಲೇ ಮಾಂತೇಶ್ ನಗರದಲ್ಲಿ ಕೂಡ ಒಂದು 4 ಅಂತಸ್ತಿನ ಕಟ್ಟಡ ತಾವು ನೇರವಾಗಿ ಹೋಗಿ ನೋಡಿದ್ರು ಕೂಡ ಮಳೆಗಾಲ ಪರಿಸ್ಥಿತಿಯಲ್ಲಿ ಸೋರುವಂತ ಪರಿಸ್ಥಿತಿ ಎದುರಾಗಿದೆ. ಮತ್ತೆ ಅದರಲ್ಲಿ ಕೂಡ ನಮ್ಮ ಖಾನಾಪುರ ಭಾಗ ಕಾಡಂಚಿನ ಪ್ರದೇಶ ಐತಿ. ಅತಿಯಾಗಿ ರಾಜ್ಯದಲ್ಲಿ ಅತಿಯಾಗಿ ಹೆಚ್ಚು ಮಳೆ ಬೀಳುವಂತ ಈ ನಮ್ಮ ಖಾನಾಪುರ ಪ್ರದೇಶ ಐತಿ. ಮತ್ತೆ ಈ ರೀತಿಯಿಂದ ಕಳಪೆ ಗುಣಮಟ್ಟದ ಒಂದು ಕಟ್ಟಡ ನಿರ್ಮಾಣವಾಗೋದ್ರಿಂದ ಮುಂದಿನ ಒಂದು ಏನು ವಿದ್ಯಾರ್ಥಿನಿಯರು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ ಮಕ್ಕಳಿಗೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿ ಎದುರಾಗೈತಿ. ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ಇದನ್ನ ಹೇಳ್ತಾ ಇದ್ದೀವಿ. ಈ ಕಟ್ಟಡ 3 ಕೋಟಿ ರೂಪಾಯಿ ಕಟ್ಟಡ ಸಂಪೂರ್ಣವಾಗಿ ಕಳಪೆಯಾಗಿದೆ, ಉತ್ತಮ ಗುಣಮಟ್ಟದಿಂದ ವಂಚಿತ ಆಗೈತಿ. ಆದ ಕಾರಣ ಇದನ್ನ ತಪ್ಪಿತಸ್ಥರ ವಿರುದ್ಧ ಸೂಕ್ತ ತನಿಖೆ ಮಾಡಿ ಅಲ್ಲಿ ಏನು ಗುತ್ತಿಗೆದಾರರ ಸಂಬಂಧಪಟ್ಟ ಅಧಿಕಾರಿಗಳದಾರ ಅವ್ರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಆಗ್ಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜಶೇಖರ್ ಹಿಂಡಲ್ಗಿ, ಸಮಾಜ ಸೇವಕರು, ಬೆಳಗಾವಿ.